ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದ್ಬಿಟ್ಟು ಆಲ್ಟರ್ ನೆಕ್ದು ಕ್ಯಾನ್ವಸ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದು ನೋಡೋಣ ಬನ್ನಿ. ಮೊದಲನೇದಾಗಿ ಕ್ಯಾನ್ವಸ್ಸು ಮತ್ತು ಲೈನಿಂಗ್ ಬಟ್ಟೆ ಎರಡೂ ತೊಗೊಂಡಿದ್ದೀನಿ. ಆಲ್ರೆಡಿ ಕಟ್ಟಿಂಗ್ ವೀಡಿಯೋದಲ್ಲಿ ಇದನ್ನು ಹಾಕಿದ್ದೀನಿ, ನೀವು ಬೇಕು ಅಂದರೆ ಚೆಕ್ ಮಾಡ್ಬೋದು. ಕಟ್ಟಿಂಗ್ ವೀಡಿಯೋದಲ್ಲಿ ಡೀಟೇಲಾಗಿ ಕ್ಯಾನ್ವಸ್ನ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು, ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ಓಕೆನಾ. ಇವಾಗ ಇದನ್ನು ಫಸ್ಟು ಎರಡು ಕಡೆದೂ ಈ ರೀತಿ ಕರೆಕ್ಟಾಗಿ ಕ್ಯಾನ್ವಾಸ್ನ ಇಟ್ಕೊಂಡು ಸುತ್ತ ಸ್ಟಿಚಿಂಗ್ ಹಾಕೋಬೇಕು ನೀಟಾಗಿ. ನಾವು ಆಲ್ರೆಡಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ವಿ ನೆಕ್ ಇಲ್ಲಿಗೆ ಬರಬೇಕು ಅಂತ. ಮೊದಲು ಸುತ್ತ ಸ್ಟಿಚ್ ಹಾಕೋಬೇಕು. ಓಕೆನಾ. ಸುತ್ತ ಸ್ಟಿಚ್ ಹಾಕೊಂಡಾದ್ಮೇಲೆ ಸೈಡಲ್ಲಿ ಆಲ್ರೆಡಿ ನಾನು ಅರ್ಧ ಇಂಚು ಬಟ್ಟೆ ಬಿಟ್ಟಿದ್ದೀನಿ. ಏನಕ್ಕಪ್ಪ ಅಂದರೆ ಅದನ್ನು ಫೋಲ್ಡ್ ಮಾಡ್ಕೊಳ್ಳೋಕ್ಕೆ. ಫೋಲ್ಡಿಂಗ್ ಮಾಡಿ ಅದು ಎಮ್ಮಿಂಗ್ ಬರುತ್ತೆ. ನಾವು ಸ್ಟಿಚಿಂಗ್ ಆದಮೇಲೆ ಅದು ಎಮ್ಮಿಂಗ್ ಮಾಡ್ಕೋಬೇಕಾಗುತ್ತೆ. ಓಕೆನಾ. ಆ ರೀತಿ ಬರುತ್ತೆ. ಇವಾಗ ಇದನ್ನು ಈ ರೀತಿ ಎರಡೂ ಪೀಸನ್ನು ಸೇಮ್ ಅದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು ನೀವು. ಓಕೆನಾ. ಏಕೆಂದರೆ ಒಂದು ಪೀಸ್ ತೋರಿಸ್ಬಿಟ್ಟು ಇನ್ನೊಂದು ಪೀಸ್ ತೋರಿಸಿಲ್ಲ ಅಂದರೆ ಇದೇನು ಒಂದೇ ಪೀಸ್ ತೋರಿಸಿದ್ರು ಅನ್ಕೋಬಾರ್ದು ಅನ್ನೋದಕ್ಕೋಸ್ಕರ ನಾನು ಎರಡು ಪೀಸನ್ನು ತೋರಿಸ್ತಾ ಇದ್ದೀನಿ. ಎರಡರಲ್ಲಿ ನಿಮಗೆ ಈ ರೀತಿ ಎರಡೂ ಸ್ಟಿಚ್ ಮಾಡ್ಕೋಬೇಕು. ಓಕೆನಾ. ಮತ್ತು ನಾವು ನೆಕ್ಕಿಗೆ ಈ ಮಾರ್ಕಿಂಗ್ ಮಾಡಿದ್ದೀವಲ್ಲ ಅದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಏನಕ್ಕಪ್ಪ ಸ್ಟಿಚಿಂಗ್ ಮಾಡುವಾಗ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಅಷ್ಟೇ. ಇವಾಗ ಸೈಡಲ್ಲಿ ಏನು ಇದೆಯಲ್ಲ ಅದನ್ನು ನೀಟಾಗಿ ಆ ಕಡೆ ಈ ಕಡೆ ನ್ಯಾಚ್ ಹಾಕ್ಕೊಳ್ಳಿ. ನ್ಯಾಚ್ ಹಾಕ್ಕೊಂಡು ಫೋಲ್ಡ್ ಮಾಡ್ಕೊಳ್ಳಿ. ಓಕೆನಾ. ಅರ್ಧ ಇಂಚ್ ಬಿಟ್ಟಿದ್ದೀವಲ್ಲ ಆ ಕಡೆ ಸೈಡೆಲ್ಲ ನೆಮ್ಮಿಂಗ್ ಮಾಡಬೇಕು ಅನ್ನೋಲ್ಲ, ಆ ಪೀಸನ್ನು ನೀಟಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ನಾನು ಒಂಚೂರು ಜಾಸ್ತಿನೇ ಬಟ್ಟೆ ಬಿಟ್ಟಿರ್ತೀನಿ, ಯಾವುದೇ ಆದ್ರೂ ಕಮ್ಮಿ ಅಂತೂ ಮಾಡಲ್ಲ, ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅದನ್ನು ಕಟ್ ಮಾಡ್ಕೊಬೇಕು. ಓಕೆನಾ. ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ನೀಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ನಮಗಿದು ಫ್ರಂಟ್ದು ಕ್ಯಾನ್ವಾಸ್ ಅಟ್ಯಾಚ್ ಮಾಡ್ಕೊಂಡಿದ್ದು ಆಗುತ್ತೆ. ಇದಾದಮೇಲೆ ಮಾಮೂಲಿ ಫ್ರಂಟ್ ಪೀಸ್ ರೆಡಿ ಮಾಡ್ಕೋಬೇಕು. ಅದನ್ನು ಸೇಮ್ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ, ಅದೇನು ತೊಂದರೆ ಏನಿಲ್ಲ. ಆದರೆ ಇದು ಎಕ್ಸ್ಟ್ರಾ ಅಟ್ಯಾಚ್ ಮಾಡ್ಕೊಂಡಿರ್ತೀವಿ, ಅದನ್ನ ಇನ್ನೌಟ್ ಮಾಡೋಕ್ಕಾಗಲ್ಲ ಇದು. ಯಾಕೆಂದರೆ ನಮ್ಗೆ ಮೇಲ್ಗಡೆ ಕಾಲರ್ ಥರ ಬರಬೇಕಲ್ಲ, ಅದಕ್ಕೋಸ್ಕರ ನಾವು ಇನ್ನೌಟ್ ಮಾಡೋದಕ್ಕಾಗೋದಿಲ್ಲ. ಈಗೇ ಸ್ಟಿಚ್ ಮಾಡಿ ಸಪ್ರೇಟಾಗಿ ಅಟ್ಯಾಚ್ ಮಾಡಬೇಕು. ಎಕ್ಸ್ಟ್ರಾ ಕ್ಯಾನ್ವಾಸ್ ತೊಗೊಂಡೇ ಸ್ಟಿಚ್ ಮಾಡಬೇಕು. ಇಲ್ಲ ಕ್ಯಾನ್ವಾಸ್ ಇಲ್ಲ ಅಂದರೆ ನೀವು ಮಾಮೂಲಿ ಬಟ್ಟೆಲೇ ಮಾಮೂಲಿ ಕ್ಯಾನ್ವಾಸ್ ಥರನೇ ಕಟ್ಟಿಂಗ್ ಮಾಡ್ಕೊಂಡು ಬೇಕಂದರೆ ಸ್ಟಿಚಿಂಗ್ ಮಾಡ್ಬೋದು. ಓಕೆನಾ. ಆ ಥರನೂ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಆದರೆ ಈಗೆಲ್ಲ ಏನಿಲ್ಲ, ಕ್ಯಾನ್ವಾಸ್ ತುಂಬ ಚೆನ್ನಾಗೇ ಸಿಗುತ್ತೆ. ಆಲ್ರೆಡಿ ಅದೇನಿಲ್ಲ 30-40 ರೂಪಾಯಿಗೆಲ್ಲ ಸಿಗುತ್ತೆ. ತೊಗೊಂಡು ಆಲ್ರೆಡಿ ಸ್ಟಿಚ್ ಮಾಡ್ಕೋಬೋದು. ಸುಮಾರು ಬಟ್ಟೆಗೆ ಯೂಸ್ ಆಗುತ್ತೆ ಅದು. ಓಕೆನಾ. ಹಾಗಾಗಿ ನೋಡಿ ಇವಾಗ ಫ್ರಂಟ್ ಪೀಸ್ ರೆಡಿ ಮಾಡ್ಕೊಳ್ಳೋಣ. ಈ ಥರ ಇವಾಗ ಹಿಂದೆ ಕಡೆನೂ ಮಾರ್ಕ್ ಮಾಡ್ಕೋಬೇಕು ಡಾಟ್ ಪಾಯಿಂಟ್ನ. ಈಗ ಡಾಟ್ ಪಾಯಿಂಟ್ ಮಾಡಿಕೊಂಡೆ ಸುತ್ತ ಸ್ಟಿಚ್ ಮಾಡಿ ಆಮೇಲೆ ಡಾಟ್ ಹಿಡಿಬೇಕಾಗುತ್ತೆ. ಆಮೇಲೆ ಮತ್ತೆ ನಾವು ಕ್ಯಾನ್ವಾಸ್ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಇಟ್ಟು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಓಕೆನಾ. ಈ ರೀತಿ ಇರುತ್ತೆ. ಈ ರೀತಿ ಫಸ್ಟು ಈ ಥರ ಇಟ್ಕೊಳ್ಳಿ. ಉಲ್ಟಾ ಇಟ್ಕೊಂಡು ಇವಾಗ ಇನ್ನೊಂದು ಪೀಸ್ನ ಇಟ್ಕೊಳ್ಳಿ. ಇದು ಡೈರೆಕ್ಟಾಗಿ ಸ್ಟಿಚ್ ಮಾಡಬೇಕು, ಇನ್ನೌಟ್ ಮಾಡೋ ಹಾಗಿಲ್ಲ. ಓಕೆನಾ. ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ಏನೇನು ಮಾರ್ಕ್ ಮಾಡಿದ್ದೀವಲ್ಲ ಸೇಮ್ ಇವು ಫಸ್ಟ್ ಸುತ್ತ ಸ್ಟಿಚ್ ಹಾಕ್ಕೊಂಡ್ಬಿಡ್ಬೇಕು. ಏನು ನಾವು ಪೀಸ್ ಇದೆಯಲ್ಲ ಲೈನಿಂಗ್ ಪೀಸು, ಆ ಲೈನಿಂಗ್ ಪೀಸ್ ಹೇಗಿದೆ ಹಾಗೇ ಸುತ್ತ ಸ್ಟಿಚ್ ಹಾಕ್ಕೊಳ್ಳಿ. ಆ ಸ್ಟಿಚ್ ಹಾಕುವಾಗ ಒಂದು ಪಾಯಿಂಟ್ ಏನಪ್ಪ ಅಂದರೆ ದೊಡ್ಡ ಹೊಲಿಗೆ ಹಾಕ್ಕೊಳ್ಳಿ. ಅವಾಗ ಬೇಗ ಬೇಗ ಆಗುತ್ತೆ ನಿಮಗೆ ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆನಾ. ಯಾಕೆಂದರೆ ಅದು ನಾವು ಸುಮ್ಮನೆ ಸೇಫ್ಗೆ ಹಾಕ್ತಾ ಇರೋದ್ರಿಂದ ದೊಡ್ಡ ಹೊಲಿಗೆ ಹಾಕ್ಕೊಂಡ್ರು ನಡೀತೆ, ಚಿಕ್ಕ ಹೊಲಿಗೆನೇ ಬೇಕಾಗಿಲ್ಲ. ಓಕೆನಾ. ದೊಡ್ಡ ಹೊಲಿಗೆ ಮಾಡ್ಕೊಂಬಿಡಿ, ಆವಾಗ ಬೇಗ ಬೇಗ ಸ್ಟಿಚ್ ಮಾಡ್ಬೋದು. ಓಕೆನಾ. ಈ ರೀತಿ ಸ್ಟಿಚ್ ಮಾಡಾದಮೇಲೆ ಅದು ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಅದನ್ನು ಕಟ್ ಮಾಡಿ ತೆಗೆದುಬಿಡಿ. ಆಮೇಲೆ ತೆಗೆದುಬಿಟ್ಟು ಹೇಳ್ದಂಗೆ ಇನ್ನೊಂದು ಪೀಸು ಸೇಮ್ ಇದೇ ರೀತಿಯೇ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ. ಇದೇ ಥರನೇ ಸ್ಟಿಚ್ ಮಾಡಾದಮೇಲೆ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗಿಬೇಕು. ನಾವು ಎಲ್ಲೆಲ್ಲಿ ನ್ಯಾಚ್ ಹಾಕಿರ್ತೀವಿ ಅಲ್ಲಲ್ಲಿ ನೀಟಾಗಿ ನ್ಯಾಚ್ ಹಾಕ್ಕೊಳ್ಳಿ. ಯಾಕೆಂದರೆ ಸ್ಟಿಚಿಂಗ್ ಮಾಡುವಾಗ ಅದು ನೀಟಾಗಿ ಗೊತ್ತಾಗಬೇಕು, ನಮ್ಗೆ ಇಷ್ಟಿಷ್ಟಕ್ಕೆ ಸ್ಟಿಚ್ ಮಾಡಬೇಕು ಅನ್ನೋದು ಒಂದು ಐಡಿಯಾ ಸಿಗುತ್ತೆ. ಓಕೆನಾ. ಇವಾಗ ಇದು ರೆಡಿ ಆಯಿತು ನೋಡಿ. ಸೈಡ್ಗೆ ಇಟ್ಬಿಡೋಣ. ಇವಾಗ ಇನ್ನೊಂದು ಪೀಸು ಮಾಮೂಲಿ ಇದೇ ಥರನೇ ಸ್ಟಿಚ್ ಮಾಡ್ಕೊಳ್ಳೋಣ. ಓಕೆನಾ. ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ಐ ಕಾಲರ್ ನೆಕ್ ಅಂತಾರೆ, ಆಲ್ಟರ್ ನೆಕ್ ಅಂತಾರೆ. ಇದು ತುಂಬ ಜನ ನನ್ನ ಕಡೆ ಅಂತೂ ತುಂಬ ಇದು ಬ್ಲೌಸ್ ಬರ್ತಾನೆ ಇರುತ್ತೆ. ಇದು ಬಂದುಬಿಟ್ಟು ಯೂನಿಫಾರ್ಮ್ ಥರ ಯೂಸ್ ಮಾಡ್ತಾರೆ. ಈ ಥರ ಕಾಲರ್ ನೆಕ್ಕು ಆಲ್ಟರ್ ನೆಕ್ ಇದೆಲ್ಲನೂ. ಒಬ್ಬರು ಸಲ ತಂದು ಕೊಟ್ಟಿದ್ರು, ಅವ್ರು ಬಂದುಬಿಟ್ಟು ಬರೀ ಕಾಲರ್ ಪಟ್ಟಿನೇ ಕೊಟ್ಟು ಹೊಲ್ಸ್ಕೊಂಡಿದ್ರು. ಈ ಥರ ಐ ಕಾಲರ್ ನೆಕ್ ಬೇಡ ಅಂದ್ಬಿಟ್ಟು. ಇನ್ನು ಕೆಲವರು ಐ ಕಾಲರ್ ನೆಕ್ಕಲ್ಲೇ ಹೊಲ್ಸ್ಕೊತಾರೆ. ಒಂಥರ ಅಟ್ಯಾಚ್ ಆಗಿ ಬರುತ್ತೆ, ಒಂಥರ ನೋಡೋಕ್ಕೆ ಫಿನಿಶಿಂಗ್ ಆಗಿರುತ್ತೆ ಅಂತ. ಹಾಗಾಗಿ ಹಿಂದೆ ಯಾರೂ ಇದಕ್ಕೆ ಡಿಸೈನ್ ಇಡ್ಸ್ಕೊಳ್ಳಲ್ಲ. ಹಿಂದೆ ಬಂದುಬಿಟ್ಟು ಏನು ಡಿಸೈನು ಇಡ್ಸ್ಕೊಳ್ಳಲ್ಲ, ಫುಲ್ಲು ಕವರ್ ಆಗಿರಬೇಕು ಯೂನಿಫಾರ್ಮ್ ಅಂದ್ಬಿಟ್ಟು. ಆಮೇಲೆ ಎಲ್ಲ ಒಂದೇ ಥರ ಡಿಸೈನ್ಸು ಒಂದೇ ಥರ ಕಲರ್ಸಲ್ಲಿ ಹೊಲ್ಸ್ಕೊತಾರೆ. ಅಂದರೆ ಯೂನಿಫಾರ್ಮ್ ಅಲ್ವಾ, ಅದು 2 ಪೀಸು 3 ಪೀಸು, ಒಬ್ಬರು 4 ಪೀಸು ಆ ಥರ ಹೊಲ್ಸ್ಕೊತಾರೆ. ಓಕೆನಾ. ಇದು ಸ್ಕೂಲ್ ಯೂನಿಫಾರ್ಮ್ಗೆ ಯೂಸ್ ಆಗುವಂಥ ಕಾಲರ್ ನೆಕ್ ಬ್ಲೌಸ್ಗಳು ಅಂತಲೇ ಹೇಳ್ಬೋದು. ಇನ್ನು ಕೆಲವರು ಮಾಮೂಲಿ ಡಿಸೈನಾಗಿ ಹೊಲ್ಸ್ಕೊತಾರೆ ಸುಮ್ಮನೆ ಫ್ಯಾಷನಾಗಿ. ಅಂದರೆ ಹಿಂದೆ ಬೋಟ್ ನೆಕ್ ಇರೋದ್ರಿಂದ ಏನಾದರೂ ಡಿಸೈನ್ ಮಾಡಿಸಿ ಸ್ಟಿಚ್ ಮಾಡಿಸ್ಕೊತಾರೆ. ಓಕೆನಾ. ಈ ಥರ ಎಲ್ಲ ಇರುತ್ತೆ ನೋಡಿ. ಇವಾಗ ಇದು ರೆಡಿ ಆಯಿತು.
ಎರಡೂ ಕಡೆನೂ ಇದೇ ರೀತಿ ಸ್ಟಿಚ್ ಮಾಡಾದಮೇಲೆ ಇವಾಗ ನಾವು ಇದಕ್ಕೆ ಕ್ಯಾನ್ವಾಸ್ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಕರೆಕ್ಟಾಗಿ ನಾವು ಕೆಳಗಡೆ ಏನು ಮಾರ್ಕ್ ಮಾಡಿದ್ದೀವಲ್ಲ ಅಲ್ಲಿಂದ ಸ್ಟಿಚ್ ಮಾಡಿ, ಮೇಲೆ ನಾನು ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿರ್ತೀನಿ ಒಂದು ಅರ್ಧ ಇಂಚು. ಅದು ಅಕಸ್ಮಾತ್ ಜಾಸ್ತಿ ಬಂದರೆ ಮೇಲೆ ತೊಗೋಬೇಕು, ಕೆಳಗಡೆ ಹೋಗಬಾರ್ದು. ಕೆಳಗಡೆ ತೊಗೊಂಡ್ರೆ ಡೀಪ್ ಆಗಿಬಿಡುತ್ತೆ, ಮುಂದೆ ಫುಲ್ಲು ಬ್ರಾಡ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀವು ಮೇಲಕ್ಕೆ ತೊಗೋಬೇಕು. ಮೇಲ್ಗಡೆಗೆ ತೊಗೊಂಡಾಗ ಎಕ್ಸ್ಟ್ರಾ ಬಟ್ಟೆ ವೇಸ್ಟ್ ಬಟ್ಟೆ ಮೇಲೆ ಹೋಗುತ್ತೆ, ನಮಗೆ ನೆಕ್ಕು ಕರೆಕ್ಟಾಗಿ ಬರುತ್ತೆ. ಓಕೆನಾ, ನಾವು ಎಷ್ಟು ಇಟ್ಟಿದ್ವಿ ನೆಕ್ಕು ಅಷ್ಟು ಬರುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಡೀಪ್ ಆಗಿಬಿಡುತ್ತೆ, ಬ್ರಾಡ್ ಆಗಿಬಿಡುತ್ತೆ. ಓಕೆನಾ, ಅದನ್ನು ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. 2 ಪೀಸನ್ನು ಕೂಡ ಇದೇ ರೀತಿ ಸ್ಟಿಚ್ ಮಾಡಬೇಕಾಗುತ್ತೆ. ನಾನು ಫಾಸ್ಟ್ ಮಾಡಿಲ್ಲ ವೀಡಿಯೋ, ಫಾಸ್ಟ್ ಮಾಡಿದ್ರೆ ಸರಿಯಾಗಿ ಅರ್ಥ ಆಗಲ್ಲ ಅಂದ್ಬಿಟ್ಟು ನಾನು ಹೇಗೆ ಸ್ಟಿಚ್ ಮಾಡಿದ್ದೀನೋ ಹಾಗೆ ತೋರಿಸ್ತಾ ಇದ್ದೀನಿ. ಈಗಿನ ವೀಡಿಯೋಗಳೆಲ್ಲ ಹಾಗೆ ಹಾಕ್ತಾಯಿದ್ದೀನಿ, ಫಾಸ್ಟ್ ಮಾಡ್ತಾಯಿಲ್ಲ. ಫಾಸ್ಟ್ ಮಾಡಿಬಿಟ್ರೆ ಗೊತ್ತಾಗೋದಿಲ್ಲ, ನಮಗೆ ಅರ್ಥ ಆಗೋದಿಲ್ಲ ಅಂತ ಕಮೆಂಟ್ ಮಾಡ್ತಾಯಿದ್ರಲ್ಲ, ಅದಕ್ಕೋಸ್ಕರ ಸ್ವಲ್ಪ ನಾನು ಫಾಸ್ಟ್ ಮಾಡಿಲ್ಲ. ಎಷ್ಟು ನಿಧಾನ ಆಗುತ್ತೋ ಅಷ್ಟು ನಿಧಾನಕ್ಕೆ ಸ್ಟಿಚ್ ಮಾಡೋ ಥರನೇ ತೋರಿಸಿದ್ದೀನಿ. ಓಕೆನಾ, ಫುಲ್ ವಿಡಿಯೋ ನೋಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಓಕೆನಾ, ಈ ರೀತಿ ಈ ಎಕ್ಸ್ಟ್ರಾ ಬಟ್ಟೆನ ಇದನ್ನು ಕಟ್ ಮಾಡಿಬಿಟ್ಟು ಅರ್ಧ ಇಂಚ್ ಬಿಟ್ಟು ನ್ಯಾಚ್ ಹಾಕ್ಕೊಂಡು, ಇವಾಗ ಅದು ಲೈನಿಂಗ್ ಏನಿರುತ್ತೆ ಅದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೋಬೇಕು. ನ್ಯಾಚ್ ಹಾಕೋದು ಮುಖ್ಯ, ಯಾಕೆಂದರೆ ಶೇಪ್ ನೀಟಾಗಿ ಬರಬೇಕು ಅಂದರೆ ನಾವು ನ್ಯಾಚ್ ಹಾಕಲೇಬೇಕು. ಓಕೆನಾ, ಯಾವುದೇ ಬ್ಲೌಸ್ ಆದರೂ ಅಷ್ಟೇ, ನೀವು ಡಿಸೈನ್ ಮಾಡ್ತಿದ್ದೀರ ಅಂದರೆ ಅಲ್ಲಿ ನ್ಯಾಚ್ ಹಾಕಿದ್ರೇ ಅದು ನೀಟಾಗಿ ಬಳುಕುತ್ತೆ, ಆಮೇಲೆ ತಿರುಗುತ್ತೆ ಬಟ್ಟೆ, ಆವಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಓಕೆನಾ, ಇವಾಗ ಈ ರೀತಿ ಸ್ಟಿಚ್ ಆಯಿತು ನೋಡಿ, ಎಷ್ಟು ನೀಟಾಗಿ ಕುತ್ಕೋತು ಅಂದರೆ ಇದು ನೀವು ಪಾಯಿಂಟ್ ಒಳಗೇ ಬೇಕಾಗಿಲ್ಲ, ಒಂಚೂರು ಐರನ್ ಮಾಡಿಬಿಟ್ರೆ ನೀಟಾಗಿ ಕುತ್ಕೊಳ್ಳೋದು, ಎಮ್ಮಿಂಗ್ ಮಾಡ್ಕೊಂಬಿಟ್ರೆ ಆಯಿತು. ಓಕೆನಾ, ನೋಡಿ ಈ ರೀತಿ ಫಿನಿಶಿಂಗ್ ಬರುತ್ತೆ. ಓಕೆನಾ, ನೀಟ್ ಫಿನಿಶಿಂಗ್ ಬರುತ್ತೆ, ಬೋಟಿಕ್ ಸ್ಟೈಲಲ್ಲಿ ಫಿನಿಶಿಂಗ್ ಬರುತ್ತಲ್ಲ ಆ ಥರ ಬರುತ್ತೆ. ಓಕೆನಾ, ಇವಾಗ ಇದಾಯಿತು. ಇವಾಗ ಈ ಕಡೆದು ಹಾಗೇ ನಾನು ಹೇಳ್ದಂಗೆ ಇನ್ನೊಂದು ಪೀಸನ್ನು ಅದೇ ರೀತಿಯೇ ಸ್ಟಿಚ್ ಮಾಡ್ಕೊಳ್ಳಿ. ಓಕೆ, ಕರೆಕ್ಟಾಗಿ ನಾನು ಹೇಳ್ದಂಗೆ ಕೆಳಗಡೆ ಕರೆಕ್ಟಾಗಿ ಇಟ್ಕೊಳ್ಳಿ. ಮೇಲೆ ಎಕ್ಸ್ಟ್ರಾ ಬಟ್ಟೆ ಬಂದರೆ ತೆಗೆದುಬಿಡಿ, ಏನು ತೊಂದರೆ ಇಲ್ಲ. ಯಾಕೆಂದರೆ ಕೆಳಗಡೆ ನೀವು ಡೀಪ್ ಮಾಡಿದಷ್ಟು ಬ್ರಾಡ್ ಆಗಿಬಿಡುತ್ತೆ, ನೀವು ಕೆಳಗಡೆ ಇನ್ನೂ ಜಾಸ್ತಿ ಡೀಪ್ ಆಗಿಬಿಡುತ್ತೆ. ನೀವು ಏನು ಡೀಪ್ ಇಟ್ಟಿರ್ತೀರ ಅದಕ್ಕಿಂತ ಡೀಪ್ ಆಗಿಬಿಟ್ರೆ ಅವಾಗ ನೀಟಾಗಿ ಕುತ್ಕೊಳ್ಳಲ್ಲ. ಓಕೆನಾ, ಅದು ನೆನಪಿನಲ್ಲಿ ಇಟ್ಕೊಳ್ಳಿ. ಎಕ್ಸ್ಟ್ರಾ ಬಟ್ಟೆ ಬಂದರೆ ಮೇಲಕ್ಕೆ ಹೋಗಲಿ, ಕೆಳಗಡೆ ಬರೋದು ಬೇಡ. ಓಕೆನಾ, ಆಲ್ರೆಡಿ ನಾವು ನ್ಯಾಚ್ ಹಾಕಿರ್ತೀವಲ್ಲ ಅಲ್ಲಿಗೆ ಕರೆಕ್ಟಾಗಿ ಬರಬೇಕು. ಓಕೆನಾ, ಇವಾಗ ಇದು ಅಷ್ಟೇ ಈ ಥರ ಕಟ್ ಮಾಡಿ ಸ್ಟಿಚ್ ಮಾಡಿ ನ್ಯಾಚ್ ಹಾಕಿ ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಒಳಗೆ ಹಾಕಿದ್ರೆ ಆಯಿತು. ನೀಟಾಗಿ ಇನ್ನೌಟ್ ಮಾಡ್ಕೊಂಬಿಡಿ. ಅದು ಇನ್ನೌಟ್ ಮಾಡ್ಕೊಂಡಾದ್ಮೇಲೆ ಸ್ಟಿಚಿಂಗ್ ಏನು ಹಾಕಿಲ್ಲ, ಯಾಕೆಂದರೆ ನಾವು ಕಾಲರ್ ಅಟ್ಯಾಚ್ ಮಾಡಿದ್ಮೇಲೆ ಪಾಯಿಂಟ್ ಒಳಗೆ ಹಾಕೋಬೇಕು, ಅವಾಗ ಮತ್ತೆ ಬಿಚ್ಚಬೇಕಾಗುತ್ತೆ. ಇಲ್ಲಾಂದರೆ ಅಲ್ಲೊಂದು ಸ್ವಲ್ಪ ಬಿಟ್ಟು ಹಾಕೋ ಬದಲು ನಾನು ಅದಕ್ಕೆ ಫುಲ್ ಒಟ್ಟಿಗೆ ಹಾಕೋಣ ಅಂದ್ಬಿಟ್ಟು ನಾನು ಸ್ಟಿಚ್ ಹಾಕಿಲ್ಲ ಪಾಯಿಂಟ್ ಒಳಗೆನ. ಇವಾಗ ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಓಕೆನಾ, ನಾನು ಫುಲ್ ವೀಡಿಯೋ ಒಂದರಲ್ಲೇ ಹಾಕಿದ್ರೆ ವೀಡಿಯೋ ಲೆಂತಿ ಆಗುತ್ತೆ ಅಂದ್ಬಿಟ್ಟು ಫ್ರಂಟ್ ಮಾತ್ರ ಕ್ಯಾನ್ವಾಸ್ ಅಟ್ಯಾಚ್ ಮಾಡಿ ಡಾಟ್ ಹಿಡಿಯೋದು ಹೇಗೆ ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ. ಬ್ಯಾಕ್ ಆಗಲಿ ಮತ್ತು ಬೆಲ್ಟ್ ಅಟ್ಯಾಚ್ ಮಾಡೋದಾಗಲಿ ನೆಕ್ಸ್ಟ್ ವೀಡಿಯೋದಲ್ಲಿರುತ್ತೆ. ಓಕೆನಾ, ಎಲ್ಲ ಒಂದೇ ವೀಡಿಯೋದಲ್ಲಿ ಆಗಿದ್ರೆ ವೀಡಿಯೋ ಲೆಂತಿ ಆಗಿಬಿಡುತ್ತೆ, ವೀಡಿಯೋ ನೋಡೋಕ್ಕೆ ಒಂದು ಸ್ವಲ್ಪ ಬೇಜಾರಾಗ್ಬೋದು ಈ ಫುಲ್ ವೀಡಿಯೋ ನೋಡೋಕ್ಕೆ. ಓಕೆನಾ, ಅದಕ್ಕೋಸ್ಕರ ನಾನು ಸಪ್ರೇಟ್ ವೀಡಿಯೋ ಮಾಡ್ತಾಯಿದ್ದೀನಿ. ಐ ಕಾಲರ್ ನೆಕ್ದು ಬ್ಲೌಸ್ದು ಫ್ರಂಟು ಮತ್ತು ಬೆಲ್ಟ್ ಟಚ್ ಮಾಡೋದು ಬೇರೆ, ಮತ್ತು ಬ್ಯಾಕ್ ಡಿಸೈನ್ ಬೇರೆ. ಬ್ಯಾಕಲ್ಲಿ ಸ್ವಲ್ಪ ಡಿಸೈನ್ ಮಾಡೋಣ ಅಂದ್ಕೊಂಡಿದ್ದೀನಿ, ಅದು ಬೇರೆ ವೀಡಿಯೋ ಮಾಡ್ತೀನಿ. ಮತ್ತು ಫುಲ್ಲು ಇದೆಲ್ಲ ಸ್ಟಿಚ್ ಮಾಡಿ ಅಟ್ಯಾಚ್ ಮಾಡೋದು ಹೇಗೆ ಅಂತ ಒಂದು ವೀಡಿಯೋ ಮಾಡ್ತೀನಿ. ಓಕೆನಾ, ಫುಲ್ಲು ವೀಡಿಯೋ ಅಂದರೆ ಒಂದೊಂದು ಅವರೇ ಆಗಿಬಿಡುತ್ತೆ, ಫುಲ್ ಎಲ್ಲನೂ ಟೋಟಲು ಹಾಕಬೇಕು ಅಂದರೆ. ಅದಕ್ಕೋಸ್ಕರ ನಾನು ಚಿಕ್ಕದಾಗಿ ವೀಡಿಯೋಗಳನ್ನ ಮಾಡ್ತಾಯಿದ್ದೀನಿ, ಎಲ್ಲ ವೀಡಿಯೋನೂ ನೋಡಿ. ಓಕೆನಾ, ಇವಾಗ ಈ ರೀತಿ ನಮ್ಮ 1 ಇಂಚ್ ಆದರೆ ಸಾಕು ನನಗೆ. ಈ ರೀತಿ 1 ಇಂಚ್ಗೆ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಡಾಟ್ನ ಇಟ್ಕೋತಾ ಇದ್ದೀನಿ. ಮತ್ತು ಇವಾಗ ಉಕ್ಸ್ಬಿಟ್ಟು ಈ ಕಡೆ ಇರುತ್ತಲ್ಲ ಆ ಡಾಟ್ ಇಟ್ಕೋಬೇಕು. ಅದಾದಮೇಲೆ ಕಂಕ್ಳ ಥರ ಬರುತ್ತಲ್ಲ ಆ ಡಾಟ್ ಹಿಡಿಬೇಕು. ಓಕೆನಾ, ಆ ಡಾಟ್ ಆದಮೇಲೆ ಮತ್ತು ಮಾಮೂಲಿ ಸೈಡ್ ಜಾಯಿಂಟ್ ಕಡೆ ಬರುತ್ತಲ್ಲ ಆ ಡಾಟು 4 ಡಾಟನ್ನು ಹಿಡ್ಕೋಬೇಕಾಗುತ್ತೆ. ಓಕೆನಾ, 4 ಡಾಟ್ ಹಿಡೀರಿ. ಲಾಸ್ಟಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ 4th ಡಾಟು ಅಂದರೆ ಆ ಸೈಡ್ ಜಾಯಿಂಟ್ ಮಾಡೋ ಹತ್ರ ಇರೋ ಡಾಟ್ನ ಬಿಚ್ಕೋಬೋದು, ಇಲ್ಲ ಇನ್ನೊಂದು ಸ್ವಲ್ಪ ಹಿಡಿಬೋದು, ತೊಂದರೆ ಏನಿಲ್ಲ. ಇನ್ನು ಬೇರೆ ಡಾಟ್ ಏನು ಡಿಸ್ಟರ್ಬ್ ಆಗೋಲ್ಲ. ಓಕೆನಾ, ಇದೇ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ರೆಡಿ ಆಗುತ್ತೆ ನೋಡಿ. ಡಿಸೈನು ತುಂಬಾ ಬ್ಯೂಟಿಫುಲ್ಲಾಗಿ ಬರುತ್ತೆ. ಈ ರೀತಿ ನೀವು ಟ್ರೈ ಮಾಡಿ. ಓಕೆನಾ, ಎಷ್ಟು ನೀಟಾಗಿ ಬಂದಿದೆ ನೋಡಿ ಡಿಸೈನು. ಈ ರೀತಿ ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಓಕೆನಾ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.